ಸೊ ಸ್ಟ್ರೆಚ್ ಮಾರ್ಕ್ಸ್ ಪ್ರೆಗ್ನೆನ್ಸಿ ನಂತರ 100% ರಿಮೂವ್ ಮಾಡ್ಬೋದಾ ಅಂತ. ಸೊ 100% ರಿಮೂವ್ ಆಗೋಕ್ಕಾಗಲ್ಲ. ಇಟ್ ಕ್ಯಾನ್ ಬಿಕಮ್ ಲೈಟ್, ಇಲ್ಲಾಂದರೆ ಫೇಡ್ ಆಗುತ್ತೆ, ಬಟ್ ಫುಲ್ ಕಂಪ್ಲೀಟ್ ಹೋಗಲ್ಲ. ಸೊ ಇದಕ್ಕೆ ಕಾರಣ ಏನಂದರೆ ಬಾಡಿ ಸ್ಟ್ರೆಚ್ ಆಗುತ್ತೆ, ತುಂಬ ಸ್ಟ್ರೆಚ್ ಆಗಿ ವೆಯ್ಟ್ ಗೇನ್ ಆಗುತ್ತೆ. ವೆಯ್ಟ್ ಗೇನ್ ಆದಾಗ ಒಳಗಡೆ ಕೊಲಾಜಿನ್ ಅಂತ ಏನಿದೆ ಅದು ಮೈಕ್ರೋ ಟೈರ್ಸ್ ಆಗಿ ಅದು ಲೀಡ್ ಆಗುತ್ತೆ ಫಾರ್ ಸ್ಟ್ರೆಚ್ ಮಾರ್ಕ್ಸ್. ಮತ್ತು ಬಾಡಿ ಶ್ರಿಂಕ್ ಆದಾಗ ಸ್ಕಿನ್ನಲ್ಲಿ ಮಾರ್ಕ್ಸ್ ಬೀಳುತ್ತೆ. ಸೊ ಸ್ಟಾರ್ಟಿಂಗು ಇನಿಷಿಯಲ್ ಡೇಸಲ್ಲಿ ರೆಡ್ ಆಗುತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ. ಆಮೇಲೆ ಅದು ಸ್ವಲ್ಪ ದಿವಸ ನಂತರ ಅದು ಫೇಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ವೈಟ್ ಇಲ್ಲ, ಸಿಲ್ವರ್ ಲೈನ್ಸ್ ಕಾಣಿಸುತ್ತೆ. ಬಟ್ ಮೈಂಡ್ ಯು ಎಷ್ಟೊಂದು ಜನ ಹೇಳ್ತಾರೆ 100% ರಿಮೂವ್ ಆಗುತ್ತೆ, ಬಟ್ ನೋ, ಅದು ಲೈಟ್ ಆಗ್ಬೋದು ಹೊತ್ತು ಅದು ರಿಮೂವ್ ಮಾಡೋಕ್ಕಾಗಲ್ಲ. ಆಮೇಲೆ ಕ್ರೀಮ್ಸ್ ಪ್ರಾಮಿಸ್ ಮಾಡ್ತಾರೆ ಈ ಮಾರ್ಕೆಟಲ್ಲಿ ಇದೆಲ್ಲ 100% ನಿಮ್ಮದು ಸ್ಟ್ರೆಚ್ ಮಾರ್ಕ್ಸ್ ಹೋಗುತ್ತೆ ಅಂತ. ಯಾವುದೇ ಕಾರಣಕ್ಕೆ ಅದನ್ನ ನಂಬಲಿಕ್ಕೆ ಹೋಗಬೇಡಿ. ಇಟ್ ಕ್ಯಾನ್ ಓನ್ಲಿ ರಿಡ್ಯೂಸ್ ದ ಮಾರ್ಕ್ಸ್. ಸೊ ನೀವು ಇದಕ್ಕೆ ಏನು ಮಾಡ್ಬೋದು? ಫಸ್ಟ್ ಬಂದುಬಿಟ್ಟು ಅರ್ಲಿ ಮಾಯ್ಶ್ಚರೈಸೇಷನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಐದರ್ ಒಂದು ಕೋಕೋನಟ್ ಆಯಿಲ್ ಅಥವಾ ಮೈಲ್ಡ್ ಮಾಯ್ಶ್ಚರೈಸರ್, ಸೇಫ್ ಮಾಯ್ಶ್ಚರೈಸರ್ ಯಾವುದಾದ್ರೂ ಯೂಸ್ ಮಾಡಬೇಕು ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಟೈಮ್. ಆಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮ್ ಅಂದರೆ ಮಗು ಹುಟ್ಟಾದ ನಂತರ ನೀವು ಆದಷ್ಟು ರೆಟಿನಾಯ್ಡ್ಸ್ ಅಥವಾ ಹೈರ್ಲಿಕ್ ಆ್ಯಸಿಡ್ ಯೂಸ್ ಮಾಡ್ಬೋದು. ದಯವಿಟ್ಟು ಇದನ್ನು ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಇಟ್ ಇಸ್ ನಾಟ್ ಅಡ್ವೈಸಬಲ್. ನೆಕ್ಸ್ಟ್ ಬಂದುಬಿಟ್ಟು ನೀವು ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೊಬೋದು ಅಪಾನ್ ಯುವರ್ ಎನಿ ಡರ್ಮಟಾಲಜಿಸ್ಟ್ ಕನ್ಸಲ್ಟೇಷನ್. ಆ್ಯಂಡ್ ಮೈಕ್ರೋ ನೀಡ್ಲಿಂಗ್ ಅಂತ ಒಂದು ಟ್ರೀಟ್ಮೆಂಟ್ ಲಭ್ಯವಿದೆ, ಅದು ನೀವು ಮಾಡಿಸ್ಕೊಬೋದು. ಆಮೇಲೆ ಕೊಲಾಜಿನ್ ಸಪೋರ್ಟ್. ಸೊ ಎಲ್ಲ ಲೇಡೀಸ್ಗೂ ಮೋಸ್ಟ್ ಆಫ್ ದೆಮ್ ಹೂ ಗೆಟ್ ನಮ್ಮ ಮಗು ಬರುತ್ತಲ್ಲ, ಅವ್ರಿಗೆ ಎಲ್ಲರಿಗೂ ಈ ಸಮಸ್ಯೆ ಇದ್ದೇ ಇರುತ್ತೆ. ಇದಕ್ಕೆ 100% ಪರಿಹಾರ ಅಲ್ಲ. ನೀವು ತುಂಬ ಖುಷಿ ಪಡಬೇಕು, ನೀವು ಒಂದು ದೊಡ್ಡ ಮೆಮರೀಸ್ ಕ್ರಿಯೇಟ್ ಮಾಡಿದ್ದೀರಾ ಸ್ಟ್ರೆಚ್ ಮಾರ್ಕ್ಸಿಂದ. ಸೊ ಅದಕ್ಕೆ ಬೇಜಾರು ಬೇಡ, ಚಿಂತೆ ಬೇಡ. ಸೊ ಇದು ಸರ್ವೇ ಸಾಮಾನ್ಯ, ಬಟ್ 100% ಕ್ಯೂರ್ ಇಲ್ಲ. ಸೊ ನಿಮಗೆ ಜಾಸ್ತಿ ಮಾಹಿತಿ ಬೇಕು ಇದರಲ್ಲಿ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಫಾಲೋ ಮೈ ಚಾನಲ್. ಥ್ಯಾಂಕ್ ಯು.